ಬೆಂಗಳೂರಿನಲ್ಲಿ ನವ ವಿವಾಹಿತೆ ಶ್ವೇತಾ 25 ವರ್ಷದ ಶ್ವೇತಾ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಮನೆಯಲ್ಲಿ ಡೆತ್ ನೋಟ್ ಅನ್ನು ಬರೆದಿಟ್ಟು ನೇಣಿಗೆ ಶರಣಾಗಿದ್ದಾರೆ. 4 ತಿಂಗಳ ಹಿಂದೆ ಪ್ರೇಮ ವಿವಾಹವಾಗಿದ್ದ ಶ್ವೇತಾ ಲವ್ ಮ್ಯಾರೇಜ್ ಆಗಿದ್ರಂತೆ. 4 ತಿಂಗಳ ಹಿಂದೆ ಅಷ್ಟೇ ಶ್ವೇತಾ ಕಾಮಾಕ್ಷಿಪಾಳ್ಯ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಸುಂಕದಕಟ್ಟೆಯಲ್ಲಿ ಘಟನೆ ನಡೆದಿದೆ. ಖಾಸಗಿ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದ ಶ್ವೇತಾ 4 ತಿಂಗಳ ಹಿಂದೆ ಪ್ರೀತಿಸಿ ಮದುವೆ ಆಗಿದ್ರು. ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ. ಶಿಕ್ಷಕಿ ಬೇರೆ ಶ್ವೇತಾ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಬೆಂಗಳೂರಿನಲ್ಲಿ ಶ್ವೇತಾ 25 ವರ್ಷದ ನವ ವಿವಾಹಿತೆ ಶ್ವೇತಾ, ಪ್ರೇಮ ವಿವಾಹವಾಗಿದ್ದ ಶ್ವೇತಾ, ಖಾಸಗಿ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದ ಶ್ವೇತಾ ಆತ್ಮಹತ್ಯೆಗೆ ಶರಣಾಗಿರೋದ್ರ ಹಿಂದೆ ಡೆತ್ ನೋಟ್ ಅನ್ನು ಬರೆದಿಟ್ಟು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. 10 ಅನುಮಾನಗಳು ಮೂಡ್ತಾ ಇದೆ. ಶ್ವೇತಾ ಯಾಕೆ ಆತ್ಮಹತ್ಯೆ ಮಾಡಿಕೊಂಡ್ರು? 4 ತಿಂಗಳಾಗಿತ್ತಂತೆ ಅವರು ಪ್ರೀತಿಸಿ ಮದುವೆ ಆಗಿದ್ರು. ಪ್ರೇಮ ವಿವಾಹವಾಗಿದ್ದ ಶ್ವೇತಾ ಯಾಕೆ ಆತ್ಮಹತ್ಯೆ ಮಾಡಿಕೊಂಡ್ರು ಅನ್ನೋದು ಈಗ ಎಲ್ಲರ ಅನುಮಾನಕ್ಕೆ ಕಾರಣವಾಗಿದೆ. ನವ ವಿವಾಹಿತೆ ಶ್ವೇತಾ ಅವರ ಫೋಟೋ ಮತ್ತೆ ಅವರ ಪತಿಯ ಫೋಟೋವನ್ನ ತಾವು ಗಮನಿಸ್ತಾ ಇದ್ದೀರಿ. ಪ್ರೇಮ ವಿವಾಹವಾಗಿದ್ದ ಶ್ವೇತಾ ಮದುವೆಯಾಗಿ 4 ತಿಂಗಳಾಗಿತ್ತು. ಕಾಮಾಕ್ಷಿಪಾಳ್ಯ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಶ್ವೇತಾ ಹೇಳಿ ಕೇಳಿ ಶಿಕ್ಷಕಿ, ಖಾಸಗಿ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ರು. ಯಾಕೆ ಆತ್ಮಹತ್ಯೆ ಅನ್ನೋದು ಎಲ್ಲರ ಪ್ರಶ್ನೆ, ಅನುಮಾನವೂ ಕೂಡ. ಹೆಚ್ಚಿನ ಮಾಹಿತಿಯೊಂದಿಗೆ ಅಭಿಷೇಕ್ ಇದ್ದಾರೆ ನೇರ ಸಂಪರ್ಕದಲ್ಲಿ. ಅಭಿಷೇಕ್, ಮದುವೆಯಾಗಿ 4 ತಿಂಗಳಾಗಿತ್ತು. ಹೇಳಿ ಕೇಳಿ ಖಾಸಗಿ ಶಾಲೆಯಲ್ಲಿ ಶಿಕ್ಷಕಿ ಕೂಡ ಹೌದು. ದಿಢೀರ್ ಆತ್ಮಹತ್ಯೆ ಮಾಡ್ತಾರೆ ಅಂತ ಹೇಳಿದ್ರೆ ಅನುಮಾನ ಸಹಜವೇ. ಆ ಡೆತ್ ನೋಟ್ ನಲ್ಲಿ ಏನ್ ಬರೆದಿದ್ದಾರೆ ಅಭಿಷೇಕ್? ಎಸ್, ಈಗಾಗಲೇ ಇನ್ನು ಡೆತ್ ನೋಟ್ ನಲ್ಲಿ ಇರುವಂತಹ ಒಂದು ಅಂಶಗಳನ್ನ ಪೊಲೀಸರು ಅನಲೈಸ್ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಅಂದ್ರೆ ಮದುವೆಗೆ ಮುಂಚೆ ಇದ್ದಂತಹ ಒಂದು ಅಂಡರ್ಸ್ಟ್ಯಾಂಡಿಂಗ್ ಏನಿದೆ ಅದು ಮದುವೆಯ ಬಳಿಕ ಇಲ್ಲದೆ ಇರುವಂತದ್ದು ಅವರಿಬ್ಬರ ನಡುವೆ ವೈಮನಸ್ಯ ಉಂಟಾಗೋದಕ್ಕೆ ಕಾರಣ ಆಗಿರಬಹುದು. ಹೀಗಾಗಿ 4 ತಿಂಗಳಲ್ಲಿ ಸಾಕಷ್ಟು ಒಂದು ಕಿರುಕುಳವನ್ನು ಕೊಡ್ತಾ ಇದ್ದಾರೆ ಅನ್ನುವಂತಹ ಒಂದು ವಿಚಾರವಾಗಿ, ಅಂದ್ರೆ ಪತಿ ಕಿರುಕುಳವನ್ನು ಕೊಡ್ತಾ ಇದ್ದಾರೆ ಅನ್ನುವಂತಹ ವಿಚಾರವಾಗಿ ಸಾಕಷ್ಟು ಅವರಿಬ್ಬರ ನಡುವೆ ಏನಿದೆ ಒಂದಷ್ಟು ಕಿರಿಕುಗಳು ಕೂಡ ನಡೀತಾ ಇತ್ತು. 4 ತಿಂಗಳು ಅಂದ್ರೆ ಪ್ರೀತಿ ಮಾಡಿ ಮದುವೆಯಾಗಿ 4 ತಿಂಗಳಲ್ಲಿ ಈ ರೀತಿಯಾದಂತಹ ಒಂದು ಘಟನೆ ನಡೆಯುತ್ತೆ ಅಂತ ಹೇಳಿದ್ರೆ ಅಲ್ಲಿ ಸಾಕಷ್ಟು ಅಂದ್ರೆ ಒಂದು ಮನೆಯಲ್ಲಿ ಇರುವಂತಹ ವ್ಯಕ್ತಿಗಳು ಅಡ್ಜಸ್ಟ್ ಆಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಂದ್ರೆ ಒಂದು ಸ್ವಲ್ಪ ಮದುವೆಯ ಆದ ಬಳಿಕ ಯಾರೇ ಆಗಲಿ ದಂಪತಿಗಳಿಗೆ ಅಡ್ಜಸ್ಟ್ ಆಗೋದಕ್ಕೆ ಒಂದಷ್ಟು ದಿನಗಳ ಸಮಯ ಬೇಕೇ ಬೇಕಾಗುತ್ತೆ. ಈ ನಡುವೆ ಒಂದಷ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನಿದೆ ಅದು ಕೂಡ ತಮ್ಮ ಒಂದು ಮನಸ್ಸಿಗೆ ಘಾಸಿಗೊಳಿಸುವಂತಹ ಒಂದು ಕೆಲಸಗಳನ್ನು ಕೂಡ ಆಗುತ್ತೆ. ಇದನ್ನೇ ದೊಡ್ಡದಾಗ್ತಾ ಹೋಗ್ತಾ ಹೀಗಾಗಿ ಸದ್ಯ ಈ ರೀತಿಯಾದಂತಹ ಒಂದು ಸಣ್ಣ ವಿಚಾರಗಳು ಕೂಡ ಕೌಟುಂಬಿಕ ಕಲಹಕ್ಕೆ ಕಾರಣವಾಗುತ್ತೆ. ಕೊನೆಗೆ ಈ ರೀತಿಯಾಗಿ ಆತ್ಮಹತ್ಯೆ ಮಾಡಿಕೊಳ್ಳುವಷ್ಟರ ಮಟ್ಟಿಗೆ ಹೋಗುತ್ತೆ ಅನ್ನುವಂಥದ್ದು. ಈಗ ಸದ್ಯ ಶ್ವೇತಾ ಡೆತ್ ನೋಟ್ ಕೂಡ ಬರೆದಿದ್ದಾರೆ. ಅದರಲ್ಲಿ ಇರುವಂತಹ ಒಂದು ಕೆಲವೊಂದು ವಿಚಾರಗಳ ಬಗ್ಗೆ ಅವರ ಪತಿ ಏನಿದ್ದಾನೆ ಆತನಿಂದಲೂ ಕೂಡ ಒಂದಷ್ಟು ಮಾಹಿತಿಯನ್ನು ಪಡೆದುಕೊಳ್ಳುವಂತಹ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಮತ್ತೆ ಶಿಕ್ಷಕಿ ಆಗಿರುವಂತಹ ಈ ಶ್ವೇತಾ ಏನಿದ್ದಾರೆ ಸಾಕಷ್ಟು ತಿಳುವಳಿಕೆ ಹೊಂದಿರುವಂತಹ ಯುವತಿ ಅಂತಾನೆ ಹೇಳ್ಬೋದು, ಅಂದ್ರೆ ವಿವಾಹಿತೆ ಅಂತಾನೆ ಹೇಳ್ಬೋದಾಗಿದೆ. ಆದರೆ ಆತ್ಮಹತ್ಯೆ ಮಾಡಿಕೊಳ್ಳುವಷ್ಟರ ಮಟ್ಟಿಗೆ ಏನಾಗಿದೆ ಅನ್ನುವಂತಹ ವಿಚಾರಗಳು ಇನ್ನೂ ಕೂಡ ಗೌಪ್ಯವಾಗಿರುವಂತಹ ಒಂದು ಕಾರಣದಿಂದಾಗಿ ಮುಂದಿನ ಹಂತದ ತನಿಖೆಯಲ್ಲಿ ಪೊಲೀಸರು ಕೂಡ ವಿಚಾರಣೆಯನ್ನು ನಡೆಸ್ತಾರೆ. ಅವರ ಪತಿಯನ್ನು ಈಗಾಗಲೇ ಸೆಕ್ಯೂರ್ ಮಾಡಿಕೊಂಡಿದ್ದು ಅವರ ಮನೆಯಲ್ಲಿ ಕೂಡ ಒಂದಷ್ಟು ಮಾಹಿತಿಗಳನ್ನು ಕಲೆ ಹಾಕುವಂಥದ್ದು, ಅಂದರೆ ಆಕೆಗೆ ಏನಾದರೂ ಕಿರುಕುಳವನ್ನು ಕೊಡ್ತಾ ಇದ್ದಾರೆ, ವರದಕ್ಷಿಣೆ ಕೇಸ್ ಅಂದರೆ ವರದಕ್ಷಿಣೆ ಸಂಬಂಧಿತ ಏನಾದರೂ ವಿಚಾರಗಳಿದೆಯಾ ಅದೆಲ್ಲದರ ಮಾಹಿತಿಯನ್ನು ಪಡೆದುಕೊಳ್ಳುವಂತಹ ಇದನ್ನು ಮಾಡ್ತಾ ಇದ್ದಾರೆ. ಮತ್ತು ಅದೇ ರೀತಿಯಾಗಿ ಶ್ವೇತಾಳ ತಂದೆ ತಾಯಿ ಏನಿದೆ ಅಂದರೆ ಪೋಷಕರೇನಿದ್ದಾರೆ ಅವರನ್ನು ಕೂಡ ವಿಚಾರಣೆ ನಡೆಸಬೇಕಾಗುತ್ತೆ. ಯಾಕಂದರೆ ಈ ಒಂದು ಮದುವೆಯಂತಹ ಸಂದರ್ಭದಲ್ಲಿ ವರದಕ್ಷಿಣೆಯ ಒಂದಷ್ಟು ವಿಚಾರಗಳು ಕೂಡ ಇರುವಂತಹ ಕಾರಣದಿಂದಾಗಿ ವರದಕ್ಷಿಣೆ ಬ್ಯಾಲೆನ್ಸ್ ಕೂಡ ಇರುವಂತಹ ಒಂದು ಅಂದರೆ ಇದ್ದಿರುವಂತಹ ಸಾಧ್ಯತೆಗಳು ಕೂಡ ಇದೆ. ಅದಕ್ಕಾಗಿ ಕಿರುಕುಳವನ್ನು ಕೊಡ್ತಾ ಇದ್ರಾ ಅಥವಾ ಮೂದಲಿಕೆಯನ್ನು ಮಾಡ್ತಾ ಇದ್ರಾ ಇದೆಲ್ಲದರ ಇಲ್ಲಿ ಇನ್ಕ್ಲೂಡ್ ಆಗುತ್ತೆ. ಹೀಗಾಗಿ ಈ ಒಂದು ತನಿಖೆ ಏನಿದೆ ಈಗ ಸದ್ಯದ ಮಟ್ಟಿಗೆ ಶವವನ್ನು ತೆರವುಗೊಳಿಸುವಂಥದ್ದು ಮತ್ತೆ ಅದರ ಮಹಜರು ಮಾಡುವಂತಹ ಒಂದು ಪ್ರಕ್ರಿಯೆಗಳು ನಡೀತಾ ಇದೆ. ಮುಂದಿನ ಹಂತದ ತನಿಖೆಯಲ್ಲಿ ಸಂಪೂರ್ಣವಾದಂತಹ ಒಂದು ಮಾಹಿತಿ ತಿಳಿಯಲಿದೆ. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಅಭಿಷೇಕ್.